ವಿದ್ಯಾರ್ಥಿ ಮಿತ್ರರೇ, ಮುಂದಿನ ಲೆಕ್ಕ ನೋಡೋಣ. ಆಲ್ಮೋಸ್ಟ್ ಇದೇ ತರ ಬಂದಿದ್ದು ಹಿಂದಿನ ಲೆಕ್ಕ ಅಲ್ವಾ. ಇವಾಗ ಇಂಟರ್ವಲ್ ಆಫ್ ಇ ಟು ಪವರ್ ಟಿ ಇಂಟು ಲಾಗ್ ಟಿ ಪ್ಲಸ್ 1/t². ಇಲ್ಲಿ 1/t ಇದ್ದಿದ್ರೆ ಪ್ರಾಬ್ಲಮ್ ಮುಗಿದೋಡ್ತಾ ಇತ್ತು ಅಲ್ವಾ. ಎಫ್ ಟಿ ಎಫ್ ಡ್ಯಾಟ್ ಅದು ಇಲ್ಲಿ ಲಾಗ್ ಟಿ ಪ್ಲಸ್ 1/t² dt. ಇಲ್ಲಿ ಇ ಟು ಪವರ್ ಎಕ್ಸ್ ಕೊಡ್ಬೋದಲ್ಲ, ಟಿ ಕೊಡ್ಬೋದು, ತೀಟಾ ಕೊಡ್ಬೋದು, ಯಾವ ಸಿಂಬಲ್ ಬೇಕಾದ್ರೂ ಕೊಡ್ಬಹುದು. So dt is equal to what? E to power t log t plus c. E to power t log t plus 1/t. ಈಗ ಆನ್ಸರ್ಸ್ ಬೇರೆ ಬೇರೆ ಫಾರ್ಮ್ ಕೊಟ್ಟಿದ್ದಾರೆ. ಇವಾಗ ನೋಡಿ ಲೆಕ್ಕ ನೋಡಿ, ನಾನು ಹೇಳ್ತಾ ಇದ್ದೀನಿ e to power x ಇಂಟು ಎಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಎಕ್ಸ್ ಬರಬೇಕು, ಆ ಫಾರ್ಮ್ ತರಬೇಕು. ಇವಾಗ ನೋಡಿ e to power t ಇದೆ, ಅಸೋಸಿಯೇಟ್ ಟರ್ಮ್ ಇಸ್ ಲಾಗ್ ಟಿ ಅಲ್ವಾ. ಅದು ಎಫ್ ಟಿ ಅಂತ ತಗೊಂಡ್ರೆ ವಾಟ್ ಇಸ್ ಎಫ್ ಡ್ಯಾಶ್ ಟಿ? ಲಾಗ್ ಟಿ ಡೆರಿವೇಟಿವ್ ಏನೋ 1/t. ಅದರಿಂದ ನಾವೇನ್ ಮಾಡಬೇಕು, ಬರೀಬೇಕು d/dx ದಿಸ್ ಇಸ್ ಈಕ್ವಲ್ ಟು ಇಂಟರ್ವಲ್ e ಟು ಪವರ್ t ಅಲ್ವಾ, ಬ್ರಾಕೆಟ್ log t ಏನು ಬರುತ್ತೆ ನಿಮಗೆ? ವಿ ರಿಕ್ವೈರ್ಡ್, ಐ ರಿಪೀಟ್, ವಿ ರಿಕ್ವೈರ್ಡ್ ಪ್ಲಸ್ 1/t ಬೇಕು. ಅದರಿಂದ ಐ ಇಂಟ್ರಡ್ಯೂಸ್ ಪ್ಲಸ್ 1/t ಅಲ್ವಾ. ಅದು ಎಕ್ಸ್ಟ್ರಾ ಮಾಡ್ಬಿಡ್ತು ಇಮಿಡಿಯೇಟ್ಲಿ, ರೈಟ್, ಮೈನಸ್ 1/t. ಅರ್ಥ ಮಾಡ್ಕೊಳ್ಳಿ, ಐ ಹ್ಯಾವ್ ಆಡೆಡ್, ಐ ಇಂಟ್ರಡ್ಯೂಸ್ 1/t ಮೈನಸ್ 1/t. ಸೊ ಕೊನೆಗೆ 1/t² ಮೊದಲಿಂದ ಇದೆ, ಅಲ್ಲಿ ಬರ್ತೀನಿ dt. ನೋಡಿ ಏನ್ ಬರ್ತೀನಿ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಇವಾಗ e ಟು ಪವರ್ t ಇಂಟು ಲಾಗ್ ಟಿ ಪ್ಲಸ್ 1/t ಮೈನಸ್ 1/t ಪ್ಲಸ್ 1/t² ಬಂದಿದೆ. ಇವಾಗ ರೆಕಗ್ನೈಸ್ ಮಾಡಿ, ಲಾಗ್ ಟಿ ಡಿಫರೆನ್ಷಿಯಲ್ ಇಸ್ 1/t. ಅದಕ್ಕೂ ನಾನು ಐ ವಿಲ್ ಆಸ್ಕ್ ಯು ಟು ರೈಟ್ ಸಿಂಪಲ್ ಬ್ರಾಕೆಟ್ ಇನ್ ದಿ ಹಿಯರ್. ಎಸ್, ಅದೆರಡು ಒಂದು ಟರ್ಮು ಒಮ್ಮೆ ಬರ್ಕೊಳ್ಳಿ ನೋಡಿ, ಅದು ಬ್ರಾಕೆಟ್ ಹಾಕೊಳ್ಳಿ, ಅದು ಇನ್ನೆರಡು ಟರ್ಮ್. ಇವಾಗ ನೋಡಿ ಲಾಗ್ ಟಿ ಪ್ಲಸ್ 1/t ಹಿಂದಿನ ಲೆಕ್ಕ ಬಂದಿತ್ತು, ಅದು ಗೊತ್ತಾಗ್ಬಿಡ್ತು. ಸೊ ಇದು ಎಫ್, ಇದು ಎಫ್ ಡ್ಯಾಶ್. ಇನ್ನೊಂದು ಮೈನಸ್ 1/t ಇದೆ, ಪ್ಲಸ್ ಇದೆ, ಮೈನಸ್ 1/t ಬರ್ಕೊಳ್ಳಿ, ಮೈನಸ್ 1/t. ಅದು ವಾಟ್ ಇಸ್ ದಿ ಡೆರಿವೇಟಿವ್ ಆಫ್ ದಿಸ್? dt. ಏನಾಗುತ್ತೆ ನೋಡ್ಕೊಳ್ಳಿ, ಮೈನಸ್ ಆಫ್ ಮೈನಸ್ ಅಲ್ವಾ, -2 -1 ಬೈ ಟಿ ಸ್ಕ್ವೇರ್. ಕರೆಕ್ಟ್ ಆಗಿದೆಯಾ? ಟಿ ಟು ಪವರ್ -1 ಯಾಕೆಂದ್ರೆ ಮಾಡಿ ಬರುತ್ತೆ 1/t. ಅರ್ಥ ಮಾಡ್ಕೊಳ್ಳಿ, ಐ ರಿಪೀಟ್, d/dt ಆಫ್ ಮೈನಸ್ 1/t ಮಾಡಿದ್ರೆ ಮೈನಸ್ ಆಫ್ ಮೈನಸ್ 1/t² ಅಂದ್ರೆ ಅಲ್ಲಿರೋದೇ ಟರ್ಮೇ ಬಂತು, ಕರೆಕ್ಟ್ ಆಗಿದೆ. ಸೊ ವಾಟ್ ಯು ಹ್ಯಾವ್ ಡನ್, ಯು ಹ್ಯಾವ್ ಅಚೀವ್ಡ್ ಎಫ್ ಟಿ ಪ್ಲಸ್ ಎಫ್ ಡ್ಯಾಶ್, ಎಫ್ ಟಿ ಪ್ಲಸ್ ಎಫ್ ಡ್ಯಾಶ್. ಫಸ್ಟ್ ಟರ್ಮ್ಗೆ ಇದು ಎಫ್ ಟಿ ಲಾಗ್ ಟಿ 1/t. ಸೆಕೆಂಡ್ ಟರ್ಮ್ಗೆ ಮೈನಸ್ 1/t is ಎಫ್ ಟಿ. ವಾಟ್ ಇಸ್ ಆನ್ಸರ್? ದಿಸ್ ಈಸ್ e ಟು ಪವರ್ t. ಎಸ್, ಮತ್ತೆ ಇಲ್ಲಿ ಪ್ಲಸ್ ಬರಬೇಕು, ಬ್ರಾಕೆಟ್ ಹಾಕಿದ್ರೆ ಅಲ್ಲಿ ಪ್ಲಸ್ ಬರಬೇಕು. ಇಲ್ಲಿ ದಿಸ್ ಈಸ್ e ಟು ಪವರ್ t, e ಟು ಪವರ್ t log t. ಕರೆಕ್ಟಾ? ಬ್ರಾಕೆಟ್ log t. ನೆಕ್ಸ್ಟ್ ಇವಾಗ ಈ ಎರಡು ಟರ್ಮ್ಸ್ಗೆ ಎಫ್ ಟಿ ಮೈನಸ್ 1/t ಅನ್ನೋದು ಇಟ್ ಸೆಲ್ಫ್ ಎಫ್ ಟಿ ಅಲ್ವಾ, ಅಲ್ಲಿಗೆ ಮೈನಸ್ ಬರ್ಕೊಂಡು ಬರ್ತಾನೆ. ಎಸ್, ಕರೆಕ್ಟ್ ಇದೆ ಅಲ್ವಾ? ಎಸ್, ಪ್ಲಸ್ 1/t because okay. ಎಫ್ ಟಿ ಇಟ್ ಸೆಲ್ಫ್ ಈಸ್, ನೋಡಿ ಲೆಕ್ಕ ಎರಡನೇದಕ್ಕೆ ಎಫ್ ಟಿ ಎಫ್ ಡ್ಯಾಶ್ ಟಿ. ಎಫ್ ಟಿ ಏನೋ ಮೈನಸ್ 1/t ಇಟ್ ಸೆಲ್ಫ್ ಈಸ್ ಎಫ್ ಟಿ. ಕರೆಕ್ಟ್. ಮೈನಸ್ 1/t ಡಿಫರೆಂಟ್ ಮಾಡಿದ್ರೆ 1/t² ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಇನ್ಕ್ಲೂಡಿಂಗ್ ಮೈನಸ್ ಸೈನ್ ಇದು ರೆಡ್ಯೂಸ್ 1/t². therefore ಎಫ್ ಟಿ ಇಸ್ ಮೈನಸ್ 1/t. ಸೊ ಫೈನಲ್ ಆನ್ಸರ್ ಏನಂತ, e ಟು ಪವರ್ t into log t ಮೈನಸ್ 1/t ಪ್ಲಸ್ ಸಿ, ವಿಚ್ ಈಸ್ ಚಾಯ್ಸ್ ನಂಬರ್ 3 ನಲ್ಲಿ ಇದೆ. ಅರ್ಥ ಆಗಿಲ್ಲ? ಸೊ ಪ್ರಾಬ್ಲಮ್ appears to be it is of the same type, similar to that, but I have been repeating. It depends on
ದಿ ರೆಕಗ್ನಿಷನ್ ಆಫ್ ದಿ ಟರ್ಮ್ಸ್. ಅರ್ಥ ಆಗಿದೆ ಅನ್ಸುತ್ತೆ. ಮುಂದಿನ ಲೆಕ್ಕ ನೋಡೋಣ. ಎಸ್, ಮುಂದಿನ ಲೆಕ್ಕ ಅಬ್ಸರ್ವ್ ಮಾಡಿ. ಎಸ್, ಇಂಟರ್ವಲ್ ಆಫ್ cos x divided by, ಇದು ಬಹಳ ಸಿಂಪಲ್ ಲೆಕ್ಕ, cos 2x ಅಲ್ಲ cos 2x divided by sin x plus cos x whole square dx is equal to ಏನು? ನಾನು ಆವಾಗ ಹೇಳ್ತಾ ಇದ್ದೀನಿ, ಇವಾಗ cos x ನ್ಯೂಮರಲ್ cos x ಇದೆ, ಅದನ್ನ ಕೆನ್ ಐ ರೆಡ್ಯೂಸ್ ಎನಿ ಫಾರ್ಮ್ sin 2x ಬರುತ್ತಾ? ಬರೋಕ್ಕೆ ಆಗಲ್ಲ, ಸುಲಭ ಅಲ್ಲ. ಡಿನಾಮಿನೇಟರ್ sin x plus cos x ಇದೆ. ಸೊ ಕೆನ್ ಐ ಗೆಟ್ sin 2x ಇದೆ, ಯಾಕಂದ್ರೆ ಡೆರಿವೇಟಿವ್ ಆಫ್ sin 2x is cos 2x. ಸೊ ಮಾಡಬಹುದಾ ಅಂತ ಯೋಚನೆ ಮಾಡಿ. ಡಿನಾಮಿನೇಟರ್ಲಿ sin x plus cos x whole squared ಇದೆ, a plus b whole squared. What is the expansion? So that is simple expansion. Integral numerator remains the same, alwa, divided by sin squared x plus plus 2ab alwa, 2 into sin x. ನೋಡಿ, ಇವಾಗ ಒಂದು 2 ಇಂಪಾರ್ಟೆಂಟ್ ಟರ್ಮ್ಸ್ ಆಗ್ಬೋದು ಅಲ್ವಾ? sin x plus cos x, sin squared x plus cos squared ಬಂದಿದೆ. ಏನದು? sin squared plus cos squared is 1. ಆಮೇಲೆ 2 sin theta cos theta ಬಂದಿದೆ. ಏನದು? sin of 2x. So this is next problem. Next term would be integral of cos x, integral of cos x, cos 2x divided by 1 plus sin 2x. So we have achieved the required term. ಅಲ್ಲಿ cos 2x ಬಂದಿತ್ತು, sin 2x ಬರುತ್ತಾ ಅಂತ ಮಾಡಿದ್ರೆ it was easy to get sin 2x. ಇವಾಗ ಡಿನಾಮಿನೇಟರ್ 1 plus sin 2x ಇದೆ. sin 2x ನ t ಅಂತ ಹಾಕಿದ್ರೆ ಡೆರಿವೇಟಿವ್ ಆಫ್ sin 2x is cos 2x. ಅಲ್ಲಿ by 2 ಬಂದಿಲ್ಲ. We can multiply and divide any time we can do constant ಅಲ್ವಾ? ಅದಕ್ಕೋಸ್ಕರ ಆಮೇಲೆ ಇನ್ನೊಂದು ಹೇಳಬೇಕು, sin 2x ಹಾಕಿದ್ರೆ t ಬರುತ್ತೆ. ಬಟ್ can you recognize, can you get 1 plus sin 2x ಫುಲ್ ಟರ್ಮ್ ನ t ತಗೊಳ್ಬಹುದಾ? ತಗೊಳ್ಬಹುದು. ಯಾಕೆ? ಡೆರಿವೇಟಿವ್ ಆಫ್ 1 is 0. So what is substitution? Simple natural substitution be 1 put 1 plus sin 2x ಅಲ್ವಾ? 1 plus sin 2x is equal to t. ಅಲ್ವಾ? ಕರೆಕ್ಟ್ ಇದೆಯಲ್ವಾ? ವಾಟ್ ಇಸ್ ದಟ್? ಗೆಟ್ cos 2x, ಕರೆಕ್ಟ್? cos 2x into 2 ಎಲ್ಲಿದೆ? ಮೊದಲು ಬರ್ತದೆ ಸ್ಟಾರ್ಟಿಂಗ್. ಅರ್ಥ ಆಯ್ತಾ? ಡೆರಿವೇಟಿವ್ ಆಫ್ sin 2x is 2 cos 2x dx ಇದೆ. ಅಲ್ಲಿಗೆ cos 2x dx will be dt by 2. ಸೊ ಏನಾಯ್ತು ಈಗ ಮಾಡಿ ಲೆಕ್ಕ. ಇಂಟೆಗ್ರಲ್ ಏನು? dt by 2t ಅಲ್ವಾ? n plus sin 2x complete term is sin 2t. So what is 1 by t? ಬೇಕಾದ್ರೆ ಕರೆಕ್ಟ್ ಇದೆ, 1 by 2t. What is integral of 1 by t? So 1 by 2 constant, 1 by t log t. Correct? So log t ಅಂದ್ರೆ ಯಾವ್ದಾಯ್ತು? log of sin x plus cos x. log of ತಪ್ಪು ಹೇಳಿದೆ, 1 plus sin 2x. ಹೌದು, sin x plus cos x ಹೋಲ್ಸ್ಕೊಂಡು ಬರಿಬೋದು, ವಾಪಸ್ ಹೋಗ್ತೀವಿ ಅಲ್ವಾ? ಇನ್ನೊಂದ್ಸಲ ಬೇಕಾದ್ರೆ ಬರಿಬೋದು, sin x plus cos x ಹೋಲ್ಸ್ಕೊಂಡು ಬರಿಬೋದು, ಯಾಕಂದ್ರೆ ಅದರಿಂದಲೇ ಬಂದಿರೋದು. ಸೊ ವಾಟ್ ಇಸ್ ದಿ ಆನ್ಸರ್? log of 1 plus sin 2x plus c. ಇಲ್ಲಿದೆ ಫಸ್ಟ್ ಚಾಯ್ಸ್ ಅಲ್ಲಿ ಆನ್ಸರ್ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿಲ್ವಾ? ಇಲ್ಲಿ ಒಂದು ವಿಷಯ ಹೇಳ್ಬಿಡ್ತೀನಿ ಮುಂದಕ್ಕೆ, ನಾನು ಸುಮ್ಮನೆ ಹೇಳಿ. ಇಲ್ಲಿ ಈ ಫಾರ್ಮೇ ಇದೇ ಫಾರ್ಮ್ ಸಾಮಾನ್ಯ ಬರೋದು ಉತ್ತರ, ಆದರೆ ಈಗ ಹೇಳೆ sin x cos ಬಂದಿದೆ. ಆಕ್ಚುಲಿ ನೋಡಿ, sin 2x ಇನ್ನೊಂದ್ಸಲ ವಾಪಸ್ ಇದೇ ತರ ಬರೆದ್ರೆ sin squared plus cos squared x plus 2 sin 2x ಅಲ್ವಾ? log sin x plus cos x whole square ಗೊತ್ತಾಯ್ತಾ? cos x whole square. ಒಂದು ನಿಮಿಷ ಇಟ್ಟರೆ ಅದನ್ನು ಸಿಂಪ್ಲಿಫೈ ಮಾಡಿದ್ರೆ 1 plus sin 2x ಇದೆ.
ಆ ಒನ್ಗೆ ಸೈನ್ ಸ್ಕ್ವೇರ್ ಮಾಡಿದ್ವಲ್ಲ ಅದನ್ನು ವಾಪಸ್ ಮಾಡಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2a ಸೈನ್ ಎಸ್ ಪ್ಲಸ್ ಕಾಸ್ ಹೋಲ್ ಸ್ಕ್ವೇರ್ ಅಲ್ಲಿಗೆ ಸೈನ್ ಆಫ್ ಆ 2 ಮುಂದ್ಗಡೆ ಬರುತ್ತೆ ಹಾಫ್ ಇಂಟು 2 ಲಾಗ್ ಬ್ರಾಕೆಟ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಬರುತ್ತೆ ಪ್ಲಸ್ ಇರುತ್ತೆ ಎಸ್ 2 ಕ್ಯಾನ್ಸಲ್ ಆಗುತ್ತೆ ನೋಡಿ ಅರ್ಥ ಮಾಡ್ಕೊಳ್ಳಿ ಉತ್ತರ ನಾನು ಇದನ್ನ ಕೊಡಬಹುದು ಏನೋ ಲಾಗ್ ಆಫ್ ಸೈನ್ ಎಕ್ಸ್ ಅಂದ್ರೆ ಎರಡು ಕೊಡೋಲ್ಲ ಯಾರನ್ನು ಆನ್ಸರ್ 1 ಕರೆಕ್ಟ್ ಆಗಿ ಕೊಡ್ತಾರೆ ಸೈನ್ 2x ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಕಾಸ್ ಎಕ್ಸ್ ಆದ್ಮೇಲೆ ಕಾಸ್ ಬ್ರಾಕೆಟ್ ನೋಡಿ ಅರ್ಥ ಮಾಡ್ಕೊಳ್ಳಿ ಈ ತರ ಮಾಡಿದ್ರೆ ಲಾಗ್ ಆಫ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಉತ್ತರ ಇದೆ ನೀವು ಕೊಟ್ಟಿಲ್ಲ ಉತ್ತರ ತಪ್ಪಿದೆ ಅಂತ ಅನ್ಬೇಡಿ ಇದು ಕೂಡ ಕರೆಕ್ಟ್ ಆನ್ಸರ್ ಯು ಶುಡ್ ರೆಕಗ್ನೈಸ್ ದಿ ಫಾರ್ಮ್ಸ್ ಡಿಪೆಂಡಿಂಗ್ ಆನ್ ದಿ ಪ್ರಾಬ್ಲಮ್ ಸೊ ಕರೆಕ್ಟ್ ಆನ್ಸರ್ ಇಸ್ ದಟ್ ಆಲ್ರೆಡಿ ಇಸ್ ಒಬ್ಟೈನ್ಡ್ ಇದು ಕೂಡ ಇನ್ನೊಂದು ಫಾರ್ಮ್ ಬರೀಬಹುದು ಅದು ಬಂದಿದ್ರೆ ಯು ಶುಡ್ ರೆಕಗ್ನೈಸ್ ಅರ್ಥ ಆಯ್ತಲ್ಲ ನೋಡಿ ಏನ್ ಮಾಡಿ ಒಂದ್ಸಲ ನೋಡು ಒಂದು ನಿಮಿಷ ನೋಡ್ಬಿಡಿ ಸೊ ಎಲ್ಲ ನೋಡಿದ್ರೆ ಅನ್ಸುತ್ತೆ ಮುಂದಿನ ಲೆಕ್ಕ ಹೋಗ್ಬೋದಾ ಮುಂದಿನ ಲೆಕ್ಕ ನೋಡಿ ಇದು ಅಷ್ಟೇ ನೋಡಿ dx by integral of dx by sin squared x plus sin 2x equal to what? Half log 1 minus 2 cot x plus c minus half log of 1 minus 2 cot x half log 1 plus 2 cot x minus 1 by 2 log 1 plus 2 cot x. ಇಲ್ಲಿ ಯಾವ್ದು ಆನ್ಸರ್ ನೋಡೋದು ಅಲ್ವಾ ದಿನಾವಣೆಯಲ್ಲಿ ಸೈನ್ ಸ್ಕ್ವೇರ್ಡ್ ಎಕ್ಸ್ ಇದೆ ಸೈನ್ 2 ಒನ್ ಈಸ್ ಎ ಸ್ಕ್ವೇರ್ ಟರ್ಮ್ ಕ್ವಾಡ್ರಾಟಿಕ್ ಟರ್ಮ್ ಅಲ್ವಾ ಅಂದ್ರೆ ಕ್ವಾಡ್ರಾಟಿಕ್ ಎ ಸ್ಕ್ವೇರ್ ಅಂತಾನೆ ಇನ್ನೊಂದು ಸಿಂಪಲ್ ಸೈನ್ 2x ಏನ್ ಬರ್ತದ ಹೌ ಟು ಡೂ ದಟ್ ಸೈನ್ 2x ನ ಏನಂತ ಬರೀತೀರಾ ನೀವು 2 sin theta cos theta sin 2 theta ಫಾರ್ಮುಲಾ ಅದರಿಂದ I can write the denominator as integral bracket equal to ನೋಡಿ ಅರ್ಥ ಮಾಡ್ಕೊಳ್ಳಿ integral dx by sin squared x yes plus 2 sin x plus cos x into cos ಕರೆಕ್ಟ್ ಆಗಿಲ್ವಾ ಈಗ ನೋಡಿ ನೆಕ್ಸ್ಟ್ ಏನ್ ಮಾಡಬೇಕು ಇಲ್ಲಿ ಸೈನ್ ಸ್ಕ್ವೇರ್ಡ್ ಎಕ್ಸ್ ಇದೆ ಇನ್ನೊಂದು ಇಲ್ಲಿ ಸೆಕೆಂಡ್ ಟರ್ಮ್ ಸೈನ್ ಎಕ್ಸ್ ಇದೆ ಏನ್ ಮಾಡೋಣ ಯು ಕ್ಯಾನ್ ಟೇಕ್ ಸೈನ್ ಎಕ್ಸ್ ಕಾಮನ್ ಬಟ್ ಕ್ಯಾನ್ ಐ ಟೇಕ್ ಸೈನ್ ಸ್ಕ್ವೇರ್ಡ್ ಇಟ್ ಸೆಲ್ಫ್ ಐ ರಿಪೀಟ್ ಇಲ್ಲಿ ಸೈನ್ ಸ್ಕ್ವೇರ್ಡ್ ಎಕ್ಸ್ ಇದೆ ಸೈನ್ ಎಕ್ಸ್ ಇದೆ ಸೊ ದಿ ಅಡ್ವಾಂಟೇಜ್ ಆಫ್ ಟೇಕಿಂಗ್ ಸೈನ್ ಸ್ಕ್ವೇರ್ಡ್ ಎಕ್ಸ್ ಇಲ್ಲಿ ಈಸಿ ಇದೆ ಅಲ್ವಾ ಯಾಕಂದ್ರೆ ಕಾಟ್ ಎಲ್ಲ ಕಡೆ ಉತ್ತರದಲ್ಲಿ ಕಾಟ್ ಫಾರ್ಮ್ ಕೊಟ್ಟಿದ್ದಾರೆ ಎಲ್ಲಾದರೂ ನೋಡಿ ಇಲ್ಲ ಕಾಟ್ ಫಾರ್ಮ್ ಇದೆ ಅಲ್ಲಿಗೆ ಯು ಶುಡ್ ರೆಕಗ್ನೈಸ್ ದಟ್ ಕ್ಯಾನ್ ಐ ಮೇಕ್ ದಿ ಸೆಕೆಂಡ್ ಟರ್ಮ್ ಸೈನ್ ಸ್ಕ್ವೇರ್ಡ್ ಎಕ್ಸ್ ಬರ್ಬೋದಾ ಏನು ಮಾಡಬೇಕು ಇದಕ್ಕೆ ಸೆಕೆಂಡ್ ಟರ್ಮ್ಗೆ ನೆಕ್ಸ್ಟ್ ಬರೀತಿ ಏನು ಬರೀಬೋದು ಇಂಟೆಗ್ರಲ್ ಡಿ ಎಕ್ಸ್ ಬೈ ಸೈನ್ ಸ್ಕ್ವೇರ್ಡ್ ಎಕ್ಸ್ ಹಾಗೆ ಬರೀರಿ ಪ್ಲಸ್ ಸೈನ್ ಸ್ಕ್ವೇರ್ಡ್ ಎಕ್ಸ್ ಪ್ಲಸ್ 2 ಇಂಟು ಸೈನ್ ಸ್ಕ್ವೇರ್ಡ್ ಎಕ್ಸ್ ನೋಡಿ ಒಂದು ಸೈನ್ ಎಕ್ಸ್ ಎಕ್ಸ್ಟ್ರಾ ಬಂತು ಅಲ್ವಾ ಅದರಿಂದ ಐ ಡಿವೈಡ್ ಬೈ ಸೈನ್ ಎಕ್ಸ್ ವಿ ಕ್ಯಾನ್ ಚೇಂಜ್ ದಿ ಪ್ರಾಬ್ಲಮ್ ನಾಟ್ ದಿ ಚೇಂಜ್ ದಿ ಫಾರ್ಮ್ ನಾಟ್ ದಿ ಪ್ರಾಬ್ಲಮ್ ಚೇಂಜ್ ಮಾಡ್ಬೋದು ವಿ ಕ್ಯಾನ್ ಚೇಂಜ್ ದಿ ಫಾರ್ಮ್ ಸೊ ಅರ್ಥ ಮಾಡ್ಕೊಳ್ಳಿ ಏನು ಮಾಡಿದ್ದೇನೆ 2 sin squared x divided by sin x so we are not change the problem repeatedly I am telling that ಇವಾಗ ಕಾಮನ್ ತಗೊಳ್ಳಿ ಕಾಮನ್ ನಾಟ್ ದಿ 2 ನೆಕ್ಸ್ಟ್ ಪ್ರಾಬ್ಲಮ್ ಇವಾಗ ಏನು ಮಾಡಬೇಕು ಇಂಟೆಗ್ರಲ್ dx by sin squared x ಕಾಮನ್ ಅಲ್ವಾ sin squared x one
ಪ್ಲಸ್ 2 ಇಂಟು ಅದೇನದು ಕಾಸ್ ಬೈ ಸೈನ್, ಏನದು ಕಾಸ್ ಬೈ ಸೈನ್ ಇಸ್ ವೆಲ್ ನೋನ್ ಟರ್ಮ್ ಕಾಟ್ ಎಕ್ಸ್. ಸೊ ಇಲ್ಲಿವರೆಗೂ ಬಂದಿದ್ದೀವಿ. ಮುಂದೆ ಏನು ಮಾಡ್ಬೋದು, ಇವಾಗ ಕಾಟ್ ಎಕ್ಸ್ ಬಂದಿದೆ. ವಾಟ್ ಇಸ್ ದಿ ಡೆರಿವೇಟಿವ್ ಆಫ್ ಕಾಟ್ ಎಕ್ಸ್? ಏನೋ ಮೈನಸ್ ಕೊಸೆಕೆಂಡ್ ಸ್ಕ್ವೇರ್ಡ್ ಎಕ್ಸು ಅಲ್ವಾ, ಗೊತ್ತಿರೋದು ನಿಮಗೆ. ಸೊ ಇದೆಯಲ್ಲಿ 1/sin ಸ್ಕ್ವೇರ್ಡ್ ಇದೆ. ವಾಟ್ ಇಸ್ 1/sin ಸ್ಕ್ವೇರ್ಡ್? 1/sin ಇಸ್ ಕೊಸಿಕೆಂಡ್. ಆದ್ದರಿಂದ ಐ ಕ್ಯಾನ್ ಟೇಕ್ ಇಟ್ ಟು ನ್ಯೂಮರೇಟರ್ ಅಲ್ವಾ. ಸೊ ದಿಸ್ ಈಸ್ ಇಂಟೆಗ್ರಲ್ cosecant squared x, of course dx, ಸರಿ ಕರೆಕ್ಟ್ ಬರೀರಿ. ಇಂಟೆಗ್ರಲ್ cosecant squared x ಅಲ್ವಾ, cosecant x dx ಇದೆ ಡಿವೈಡೆಡ್ ಬೈ 1 ಪ್ಲಸ್ 2 cot x. ಎಸ್, ಇವಾಗ ನೆಕ್ಸ್ಟ್ ಏನಾಗಬೇಕು, ಇಂಟರ್ವಲ್ ಆಫ್ ಕಾಟ್ ಎಕ್ಸ್ ಅಂದರೆ ಕೊಸೆಕೆಂಡ್ ಇದೆ. ಅಫ್ಕೋರ್ಸ್ ರೈಟ್ ಪ್ಲಸ್ ಮೈನಸ್ ಯಾವ್ದು ಮಾಡಬೇಕು, ಕರೆಕ್ಟ್ ಮಾಡಬೇಕು. ಇಲ್ಲಿ ಪ್ಲಸ್ ಇಂಟು 2 ಇದೆ. ಇಂಟು ವಿಲ್ ನಾಟ್, ಅದು ಏನು ಕೊಡೋದು ತೊಂದರೆ ಕೊಡೋಲ್ಲ. 1 ಪ್ಲಸ್ ಇದೆ. ವಾಟ್ ಇಸ್ ಡೆರಿವೇಟಿವ್ ಆಫ್ ದಿ ಎಂಟೈರ್ ಟರ್ಮ್? 1 ಪ್ಲಸ್ 2 ಕಾಟ್ ಎಕ್ಸ್ನೇ ಟಿ ಅಂತಂದ್ರೆ ಏನು ಬರುತ್ತೆ? ಇಂಟೆಗ್ರಲ್ ಆಫ್ ಡೆರಿವೇಟಿವ್ ಆಫ್ 1 is 0 ಆಗುತ್ತೆ. ಇಂಟೆಗ್ರಲ್ ಕಾಟ್ ಆಫ್ ಕೊಸೆಕೆಂಡ್ ಸ್ಕ್ವೇರ್ಡ್ ಇದೆ, ಪ್ಲಸ್ ಮೈನಸ್ ಇರುತ್ತೆ. ಆದ್ದರಿಂದ it should suggest that you can take the entire 1 plus 2 cot x as equal to t. So what is substitution? Put 1 plus 2 cot x is equal to t. So then we go back, integral 2 cosecant squared x. In ಮಿಸ್ಸಾಗಿದ್ದಲ್ಲಿ cot x derivative ಮೈನಸ್ ಕೊಸೆಕೆಂಡ್ ಸ್ಕ್ವೇರ್ಡ್ ಎಕ್ಸ್ ಅಲ್ವಾ, ಅಲ್ಲಿ ಮೈನಸ್ ಬರಬೇಕು, ಮೈನಸ್ ಅಲ್ಲಿಗೆ 2 ಇಲ್ಲ, ಅಲ್ಲಿ ಕೊಸೆಕೆಂಡ್ ಎಕ್ಸ್ ಡಿ ಎಕ್ಸ್, ಕೊಸೆಕೆಂಡ್ ಸ್ಕ್ವೇರ್ಡ್ ಎಕ್ಸ್ ಡಿ ಎಕ್ಸ್ ಇಕ್ವಲ್ ಎಸ್ ಕೊಸೆಕೆಂಡ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನು, ಮೈನಸ್ ಹತ್ತಿರ ಎಷ್ಟಾಗುತ್ತೆ, ಮೈನಸ್ ಡಿ ಟಿ ಬೈ, ಕರೆಕ್ಟ್ ಆಗಿದೆಯಲ್ಲ ನೋಡಿ. ಐ ಆಮ್ ರಿಪೀಟೆಡ್ಲಿ ಸೇಯಿಂಗ್, ಇಷ್ಟೆಲ್ಲ ಡೀಟೇಲ್ ಆಗಿ ಬರೀಬೇಕಾಗಲ್ಲ, ಎಷ್ಟು ಬೇಕು ನಮಗೆ ಅಷ್ಟು ಮಾಡಿ ಅರೈವ್ ಅಟ್ ದಿ ರಿಸಲ್ಟ್. ಸೊ ಇಲ್ಲಿ ಬಂದಿದೆ ಪೆನ್. therefore we go back to the problem. Integral yes 1 by dt by 2 ಮೈನಸ್ ಆಚೆ ಬರೀಬಹುದು 2t ಅಲ್ವಾ, dt ಅಲ್ಲೇ ಬರಲ್ಲ, ಇಲ್ಲಿ ಬರೋದು ಡಿವೈಡ್ ಬೈ 2t, ಕರೆಕ್ಟ್ ಇದೆ ಅಲ್ವಾ, 2t. ಸೊ ವಾಟ್ ಇಸ್ ಇಂಟೆಗ್ರಲ್? ಇಂಟೆಗ್ರಲ್ಸ್ ಬೇಕಷ್ಟು ಬಂದಿದೆ. ದಿಸ್ ಈಸ್ ಮೈನಸ್ 1/2 ಇಂಟು ಲಾಗ್ ಆಫ್ t ಪ್ಲಸ್ c. ವಾಟ್ ಇಸ್ ಆನ್ಸರ್? ಮೈನಸ್ 1/2 ಲಾಗ್ 1 plus 2 cot x, 2 cot x plus constant of integration. So what is the answer given? ಎಲ್ಲಿ ಕೊಟ್ಟಿದೆ ಉತ್ತರ? ಎಲ್ಲಿದೆ ನೋಡಿ. So minus 1/2 log of 1 plus 2 cot x plus c, 4 ಚಾಯ್ಸ್ ಅಲ್ಲಿ ಕರೆಕ್ಟ್ ಆಗಿದೆ. ಉಳಿದ್ರೆ ನೋಡಿದ್ರೆ ಎಲ್ಲ ಒಂದೇ ತರ ಕಾಣಿಸುತ್ತೆ. ಇಲ್ಲಿ ಇನ್ನೊಂದ್ಸಲ ಹೇಳಿದ್ರೆ, ಇಲ್ಲಿ ಕಾಟ್ ಎಕ್ಸ್ ನ 1/tan ಬರ್ಕೊಂಡ್ರೆ ಇನ್ನೊಂದು ಫಾರ್ಮ್ ತರಬಹುದು. ವೇರಿಯಸ್ ಫಾರ್ಮ್ಸ್ ಕೆನ್ ಆನ್ಸರ್ ಕೆನ್ obtain in terms of cot or tan. ಕಾಟ್ ಬಂದ್ರೆ ಟ್ಯಾನ್ ಬರ್ಬೋದು, ಟ್ಯಾನ್ ಇನ್ ಟರ್ಮ್ಸ್ ಆಫ್ ಕಾಟ್ ಬರೀಬಹುದು. ಬೇರೆ ಬೇರೆ ಟರ್ಮ್ಸ್ ಬರುತ್ತೆ. ಇದೇ ಎಕ್ಸ್ಪ್ರೆಷನ್ ಬರೋದ, ಡಿಫ್ರೆಂಟ್ ಎಕ್ಸ್ಪ್ರೆಷನ್ ಇದೆ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಇರಬಹುದು. ಸೊ ಆನ್ಸರ್ ಇಸ್ ರೆಕನ್. ಇಲ್ಲಿ ರೆಕನ್ ಮಾಡಿ sin ಸ್ಕ್ವೇರ್ಡ್ ಎಕ್ಸ್ ಇದೆ, sin 2x ಇದೆ. ಎರಡು ಇಲ್ಲೇನೋ ಪ್ರಿಂಟ್ ಬೇಟ್ ಹಾಕಿದೆ, sin ಸ್ಕ್ವೇರ್ಡ್ ಎಕ್ಸ್ ಇರಬೇಕು ಅನ್ಬೇಡಿ. ಸೊ ಇಟ್ ವಿಲ್ ರೆಕನೈಸ್ sin 2x ಟು ಬಿ ರಿಲೇಟೆಡ್ ಟು sin ಸ್ಕ್ವೇರ್. ಹೇಗೆ ಮಾಡ್ಬೇಕನ್ನ ರೆಕನೈಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಸ್ವಲ್ಪ ನಿಧಾನ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್.
ನೆಕ್ಸ್ಟ್ ಪ್ರಾಬ್ಲಮ್. ಇದು ಚೆನ್ನಾಗಿದೆ ನೋಡಿ, ಬಹಳ ಸಿಂಪಲ್ ಇದು ಲೆಕ್ಕ. ಇದು ಕೂಡ ಬೇಕಾದಷ್ಟು ಆನ್ಸರ್ಸ್ ಬರೀಬಹುದು ನೋಡಿ. ಇಂಟರ್ವಲ್ ಆಫ್ 1/e⁴x ಎರಡು ಒಟ್ಟಿಗೆ ಬರೀ, ಎರಡು ಫಾರ್ಮ್ ಬರೀ ನೋಡಿ. ಇದು ಮಾಡ್ಬೇಕಾದ್ರೆ ನಾನು ಹೇಳಿದಂಗೆ ಬೇರೆ ಬೇರೆ ಮೆಥಡ್ಸ್ ಇದೆ ನೋಡಿ. ಇದು ಮಾಡ್ಬೇಕಾದ್ರೆ ನೋಡಿ, 1/e⁴x plus 1 integral of that dx. 1/e⁴x plus 1 is not logarithm of e⁴x1 ಅಲ್ಲ. ಮೇಲ್ಗಡೆ e⁴x ಇದ್ದಿದ್ರೆ, ಐ ರಿಪೀಟ್, 1/e⁴x plus 1. So 1 by anything is log ಅಲ್ಲ. So it is not 1 by log of e⁴x plus 1 ಆಗ್ತಾ ಇತ್ತು. ಯಾವಾಗ in the numerator derivative of e⁴x ಇರಬೇಕಾಗಿತ್ತು. Repeat, I cannot straight away integrate and say it is log of 1 plus e⁴x ಅಲ್ಲ. ಆದ್ದರಿಂದ I can do this problem in two methods. ನೋಡೋಣ, ಎರಡನ್ನೂ ಬರೆದು ತೋರಿಸ್ತೀನಿ, ಅರ್ಥ ಮಾಡ್ಕೊಳ್ಳಿ. ಯಾವ್ದು ಮಾಡ್ತೀನಿ ಫಸ್ಟ್. ಇವಾಗ ಒಂದು ಮೆಥಡ್ ಇದು ನೋಡಿ. ಇಲ್ಲಿ 1/e⁴x plus 1 ಇದೆ. ಏನ್ ಮಾಡ್ಬೋದು, e⁴x ನ ಆಚರಣೆ ತೆಗೆದ್ರೆ ಏನಾಗುತ್ತೆ ನೋಡಿ. ಇಂಟೆಗ್ರಲ್ ನೋಡಿ, ಇದೊಂದು ಮೆಥಡ್. ಯಾವ ಮೆಥಡ್ ಬೇಕಾದ್ರೂ ಮಾಡ್ಬೋದು. ಸ್ವಲ್ಪ 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 ಸಿಂಪಲ್ಲು, ಕೆಲವು ಸ್ವಲ್ಪ ಸ್ವಲ್ಪ ಹೆಚ್ಚು. ಸೊ ಮಾಡಿ ಫಸ್ಟ್. ಎಸ್, ಫಸ್ಟ್ ಇಂಟೆಗ್ರಲ್ ಆಫ್ dx bracket dx is equal to ಅಲ್ಲಿ ಲೆಕ್ಕ ಬರೆಯೋದು ನೀಡಿಲ್ಲ. is equal to integral 1 divided by, ನಾನು e⁴x ಕಾಮನ್ ತಗೊಳ್ತೀನಿ, e⁴x ಇಂಟು 1 ಬಂತು ಪ್ಲಸ್ ಸೆಕೆಂಡ್ ಟರ್ಮ್ ಎಂದು ಅಲ್ಲಿ 1 ಇದ್ದಿದ್ದು 1 ಬರಬೇಕಲ್ಲಿ. ನಾನು ಬೇಕಾದ್ರೆ ಹೇಳ್ತೇನೆ, ಯು cannot change the problem. We have not changed the problem. We have changed the form only. So 1/e⁴x ಏನು ಬರೀಬಹುದು, dx. So 1/e⁴x ಏನು, it is e⁻ -x equal to e⁻ x integral e⁻ x dx is divided by 1 plus e⁻ x. I will tell you here, this one could we have achieved a form. ಯಾಕೆ 1 plus e⁻ x ಇದೆ. What is the derivative of that? e⁻ x derivative ಏನು, e⁻ x. Of course into -1 ಬರುತ್ತೆ, ಅದನ್ನು ಮಾಡ್ಕೊಂಡು ಹೋಗ್ಬೋದು ಕರೆಕ್ಟಾಗಿ. ಐ ರಿಪೀಟ್, 1 plus e⁻x ಅದನ್ನು t ತಗೊಂಡ್ರೆ ನ್ಯೂಮರೇಟರ್ becomes dt. So it's a very simple term. So therefore, what is natural substitution? Put 1 plus e⁻x is equal to t. So ಏನಾಯ್ತು, e⁻x ಇಂಟು dt. ಇನ್ನೇನು ಬರಲಿಲ್ಲ, ಮೈನಸ್ e⁻. ಮುಂದ್ಗಡೆ ಮೈನಸ್ ಬರಬೇಕು ಅಲ್ಲ. ಸರಿ, ಹಾಗೆ ಅದೇ ನೋಡಿ, ಆ ಫಾರ್ಮ್ ಮಾಡಿದೆ. ಸೊ e⁻x dx is minus dt. ಏನಾಯ್ತು ಇಲ್ಲಿಗೆ, ದಿಸ್ ಈಸ್ 1 by integral minus dt by t. ಒಂದು ನಿಮಿಷ ಇಲ್ಲೇ ಉತ್ತರ ಬರ್ದುಬಿಡಿ. ದಿಸ್ ಇಸ್ ಈಕ್ವಲ್ ಟು ಏನು ಉತ್ತರ ಇದಕ್ಕೆ, 1/t. 1/t ಏನು, ಮೈನಸ್ ಲಾಗ್ ಆಫ್ ಏನು 1 ಪ್ಲಸ್ ಉತ್ತರ ಬರ್ದುಬಿಡಿ ಸರ್, ಬರೋಣ ನೋಡಿ. ಇಂಥ ಸಿಂಪಲ್ ಕೇಸಸ್ ಬರೆಯೋ ನೀಡಿಲ್ಲ. ಲಾಗ್ ಆಫ್ 1 ಪ್ಲಸ್ ಅಲ್ವಾ e⁻x. ಅಫ್ಕೋರ್ಸ್ ಪ್ಲಸ್ ಸಿ ಆಮೇಲೆ ಕೊನೆ ಬರೋಣ ಬಿಡಿ, ಯಾಕಂದ್ರೆ ಪ್ಲಸ್ ಏನು, ಸಿ ಡಸ್ ನಾಟ್ ಪ್ಲೇ ಮಚ್ ರೋಲ್. ನೋಡಿ, ಇಲ್ಲಿ ಆಕ್ಚುಲಿ ಲೆಕ್ಕ ಮುಗಿದೋಗ್ಬಿಟ್ಟಿದೆ. ಇದು ಕೊಟ್ಟಿದ್ರೆ ಉತ್ತರ ಇದೇ ಕರೆಕ್ಟ್. ಎಲ್ಲಿದೆ ಇದೆ, ಇಲ್ಲೂ ಕೊಟ್ಟಿಲ್ಲ, ಈ ಫಾರ್ಮ್ ಕೊಟ್ಟಿಲ್ಲ. ಲಾಗ್ ಆಫ್ ಮೈನಸ್ ಲಾಗ್ ಆಫ್ 1 ಪ್ಲಸ್ e⁻x ಇಲ್ಲೆಲ್ಲೂ ಕೊಟ್ಟಿಲ್ಲ ಅಲ್ಲ, ಕೊಟ್ಟಿಲ್ಲ, ಎಲ್ಲೂ ಕೊಟ್ಟಿಲ್ಲ. ಇದಲ್ಲ, ಮುಂದಕ್ಕೆ ಏನು ಮಾಡಬೇಕು, ಯು ಕ್ಯಾನ್ ಕಂಟಿನ್ಯೂ ಟು ರೆಡ್ಯೂಸ್ ದಿ ಪ್ರಾಬ್ಲಮ್. ಏನು ಮಾಡ್ಬೋದು, e⁻x ಇರೋದು ಬರ್ಬೋದು ಏನ, ಮೈನಸ್ ಲಾಗ್ ಆಫ್ ಏನಂತ ಎಲ್ ಸಿ ಅಂತ ಏನಾಯ್ತಲ್ಲಿ,
e to the power x plus 1 divided by minus minus ಅಲ್ವಾ ನೋಡಿ ಇಲ್ಲಿ ಡೈರೆಕ್ಟ್ ಆಗಿ ಬರ್ಬಿಟ್ಟಿದ್ದೇನೆ ನೋಡಿ ಕರೆಕ್ಟ್ ಇದೆ e to the power x divided by e to the power x divided by LCM ತಗೊಂಡು ನೋಡಿ ಅರ್ಥ ಮಾಡ್ಕೊಳ್ಳಿ ಮೈನಸ್ ಲಾಗ್ ಅಲ್ವಾ x e to the power x plus 1 by e to the power ಇಲ್ಲಿದೆ ಮುಂದೆ ಏನು ಮಾಡ್ಬೋದು ಈ ಮೈನಸ್ ತಗೊಂಡ್ರೆ ಪವರ್ಗೆ so to the power minus 1 you know what is to the power of 1 by that like you can write that log of e to the power of 2 e to the power of x divided by e to the power of x plus 1 ಕರೆಕ್ಟ್ ಆಗಿಲ್ವಾ ಮಾಡೋದು ಕರೆಕ್ಟ್ ಆಗಿಲ್ವಾ ನೋಡಿ ಕರೆಕ್ಟ್ ಇವಾಗ log of m by n log of m by n log m minus log n correct minus plus 1 okay plus ಈ ಕೊನೆಗೆ ಬರೋಣ log of ಇದು log of e to the power of x ಏನೋ x log e x ಅಂತ ಬರುತ್ತೆ ಪ್ಲಸ್ ಅಲ್ಲ ಮೈನಸ್ ಅಲ್ಲ ಮೈನಸ್ e to the power of x plus 1 of course ಇವಾಗ ಸಿ ಬೇಕಾದ್ರೆ ಬರ್ಬಿಡು ಬರಬೇಕು ಲೆಕ್ಕ ಮುಗಿದಿದಲ್ವಾ ನೋಡಿ ಅರ್ಥ ಮಾಡ್ಕೊಳ್ಳಿ ನಾವು ಈ ಸ್ಟಾರ್ಟ್ ಮಾಡಿದ 1 plus e to the power minus x t ಅಂತ ಹಾಕೊಂಡು ಮಾಡಿದ್ವಿ the solution was reduced to log of 1 plus 1 by x ಅಲ್ವಾ ಈ ಫಾರ್ಮ್ ಅಂತ ನಾನು ಹೇಳಿದೆ log of 1 plus e to the power of x ಆನ್ಸರ್ ಬಂದಿದೆ ಅಂತ ಹೇಳ್ಬೋದು ಕರೆಕ್ಟ್ ತಪ್ಪೇನಿಲ್ಲ ಆ ಫಾರ್ಮ್ ಇದ್ರೆ ಅದೇ ಆನ್ಸರು ಸೊ ಯು ಕ್ಯಾನ್ ಟೇಕ್ 1 plus 1 by e to the power x ಟೇಕ್ LCM e to the power of x plus 1 by e to the power of x ಇಲ್ಲಿ ಮೈನಸ್ ಇದೆ ಉಲ್ಟಾ ಆಗುತ್ತೆ ಅಲ್ವಾ ಬೈ ಪ್ರಾಪರ್ಟಿ log of e to the power of x x ಬರುತ್ತೆ x minus log of e to the power of x plus 1 plus c ಎಲ್ಲಿದೆ ಉತ್ತರ ಇದೆ ಅಲ್ವಾ ಚಾಯ್ಸ್ ನಂಬರ್ 2 ಅಲ್ಲಿ ಇದೆ x ಮೈನಸ್ ಇದೆ ಅಲ್ವಾ ಕರೆಕ್ಟ್ ಈಗ ವಾಟ್ ಈಸ್ ದಿ ಅದರ್ ವೇ ಆಫ್ ವರ್ಕಿಂಗ್ ಔಟ್ ದಿಸ್ ಇಲ್ಲೇ ಅದಕ್ಕೋಸ್ಕರ ಅಳಿಸ್ತಿಲ್ಲ ಆದಷ್ಟು ಅಲ್ಲೇ ಬರ್ತಾ ಇದೆ ನೋಡಿ ಏನ್ ಮಾಡಬಹುದು ಅಂದ್ರೆ ಎಸ್ ಈಗ ತಾನೇ ನಾನು ಹೇಳಿದೆ ಡಿನಾಮಿನೇಟರ್ e to the power of x plus 1 ಇದೆ e to the power of x ಒಂದು ಇದೆ ವಾಟ್ ಇಸ್ ಡೆರಿವೇಟಿವ್ ಆಫ್ e to the power of x e to the power of x ಇಂಟಿಗ್ರಲ್ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದ್ರೆ I can multiply and divide yes ಅಂದ್ರೆ ನೀವು ಸೀಟ್ ಇಂದ ಎಲ್ಲ ಮೆಥಡ್ಸ್ ಟ್ರೈ ಮಾಡಕ್ಕೆ ಹೋಗಬೇಡಿ ಓದ್ ಮಾಡೋದು ಸಾಕು ಅಲ್ವಾ ಎಸ್ ಇಟ್ಸ್ ಅ ಫಾರ್ಮ್ ವಾಟ್ ಇಸ್ ದಟ್ e to the power of x integral e to the power of x dx divided by e to the power of x yes bracket e to the power of x plus 1 ನೋಡಿ ಅರ್ಥ ಮಾಡಿ I repeat I have introduced by multiplied and divided by e to the power of x ಇನ್ನೊಂದ್ಸಲ ಕ್ಯಾನ್ಸಲ್ ಮಾಡಬೇಡಿ ಲೆಕ್ಕ ವಾಪಸ್ ಬರುತ್ತೆ ಅಷ್ಟೇ ಅಲ್ಲ ಚೇಂಜ್ ಆಗಲ್ಲ ಇವಾಗ why introduce that e to the power of x is the derivative of e to the power of x therefore I lost to substitute e to the power of x is equal to t put e to the power of x t ಅಲ್ಲೇ ಪಕ್ಕದಲ್ಲಿ ಬರೀ e to the power of x into dx is equal to dt ಅಲ್ವಾ ಇವಾಗ ಉತ್ತರ ಬರೀರಿ ಇಂಟೆಗ್ರಲ್ dt t into t plus 1 ಇಂಥ ಲೆಕ್ಕ ಸಾಕಷ್ಟು ಮಾಡಿದ್ವಿ ಇದುವರೆಗೂ ಸೊ ಅಲ್ಲಿ ಯಾಕೆ ಒಂದು ಇಟ್ ಬಿಕಮ್ಸ್ ಎನ್ ಆಲ್ಜಿಬ್ರಾಯಿಕ್ ಫಂಕ್ಷನ್ ಒಂದು ಆಲ್ಜಿಬ್ರಾ ಟರ್ಮ್ t plus 1 ಏನು ಮಾಡಬೇಕು ಮಾಡಿದೀವಿ ಇಂಥ ಲೆಕ್ಕ ಏನೋ ಪಾರ್ಷಿಯಲ್ ಫ್ರಾಕ್ಷನ್ ಮಾಡ್ಬೋದು ನಿಮ್ಗೆ ಇಷ್ಟೊಂದು ಗೊತ್ತಾಗಿದೆ ಹೇಗೆ ಮಾಡ್ಬೇಕು ಅಂತ ಸೊ ಯು ಕ್ಯಾನ್ ಸ್ಪ್ಲಿಟ್ ದಿ ನ್ಯೂಮರೇಟರ್ನ ಇನ್ ಟರ್ಮ್ಸ್ ಆಫ್ ದಿ ಡಿನಾಮಿನೇಟರ್ ದಟ್ ಇಸ್ ದಿ ಐಡಿಯಾ ಅಲ್ವಾ ಟು ಎಕ್ಸ್ಪ್ರೆಸ್ ನ್ಯೂಮರೇಟರ್ ಇನ್ ಟರ್ಮ್ಸ್ ಆಫ್ ಡಿನಾಮಿನೇಟರ್ ನ್ಯೂಮರೇಟರ್ 1 ಇದೆ ಹೌ ಟು ಎಕ್ಸ್ಪ್ರೆಸ್ 1 t plus 1 minus t plus 1 bracket minus t ನೋಡಿ 1 ಬರ್ತಲ್ಲ ಡಿವೈಡೆಡ್ ಬೈ ಎಸ್ t into t plus 1 dt ಬರೀರಿ ಅರ್ಥ ಆಯ್ತಲ್ವಾ you introduce t in the numerator add and subtract so that idea is to express
ನ್ಯೂಮರೇಟರ್ ಇನ್ ಟರ್ಮ್ಸ್ ಆಫ್ ದಿ ಡಿನಾಮಿನೇಟರ್. ಯಾಕೆಂದ್ರೆ ಸ್ಪ್ಲಿಟ್ ಮಾಡಿದ್ರೆ ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ. ಐ ಈಸಿಲಿ ಗೆಟ್ ಪಾರ್ಷಿಯಲ್ ಫ್ರಾಕ್ಷನ್ಸ್. ಸೊ ಏನ್ ಬರುತ್ತೆ ನೆಕ್ಸ್ಟ್? ಹಾಗೆ ಬಲ್ಬಿಡಿ. ಟಿ ಪ್ಲಸ್ 1 ಡಿವೈಡೆಬಲ್ ಮಾಡಿ ಅಂತಾನೆ 1 ಬೈ ಏನ್ ಬರುತ್ತೆ? ಡಿವೈಡೆಬಲ್ ಮಾಡಿ ಅಂತಾನೆ 1 ಬೈ ಏನ್ ಬರುತ್ತೆ? ಟಿ ಬರುತ್ತೆ ಅಲ್ವಾ? ನೋಡಿ, ಟಿ ಪ್ಲಸ್ 1 ಕ್ಯಾನ್ಸಲ್ ಮೈನಸ್. ಎಸ್. So what is the integral of first term dt by t? Log t alwa? Yes. ಯಾಕೆ ಮುಂದಿದೆ ಬರೀ t is e to the power of x. Log of e to the power of x. ಎಸ್, ಕರೆಕ್ಟ್ ಬಂದಿದೆ. ಇವಾಗ ಇದೆಲ್ಲೂ ರಿಡ್ಯೂಸ್ ಆಗಲ್ಲ. ದಿ ಓನ್ಲಿ ಟರ್ಮ್ ಲಾಗ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ಏನು? ಎಕ್ಸ್ ಲಾಗ್ ಇ ಇಸ್ 1. ಸೊ ಅದರಿಂದ ಏನು ಬಂದು ನಿಮಗೆ ಎಕ್ಸ್ ಮೈನಸ್ ಲಾಗ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ. ನೋಡಿ, ಅದೇ ಆನ್ಸರ್ ಬಂದಿದೆ. ಅಬ್ಸರ್ವ್ ಮಾಡಿ, ನಾನು ಮಾಡೋ ಮೆಥಡ್ಸ್ ನೋಡಿ ಅಬ್ಸರ್ವ್ ಮಾಡಿ. ಇದು ಸಿಂಪಲ್ ಅನ್ಸುತ್ತೆ, ಇದು ಪರವಾಗಿಲ್ಲ ಮಾಡ್ಬೋದು, ಯಾವ ಮೆಥಡ್ ಬೇಕಾದ್ರೂ ಮಾಡ್ಬೋದು. ನಾನು ಆವಾಗ ಹೇಳಿದೆ ಈ ಮೆಥಡ್ಸ್ ನೀವೆಲ್ಲ ಮೆಥಡ್ಸ್ ಮಾಡಬಹುದು. ಸೀಟ್ ಮಾಡಕ್ ಹೋಗ್ಬೇಡಿ, ಒಂದು ಬಂದ್ರೆ ಅರ್ಥ ಮಾಡಿದ್ರೆ ಸಾಕು. ಸೊ ನೋಡಿ, ಅರ್ಥ ಆಯ್ತಲ್ಲ? ಯು ಹ್ಯಾವ್ ಟು ಯು ಆರ್ ನಾಟ್ ಇಂಟ್ರೊಡ್ಯೂಸ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 x. ಕಂಟಿನ್ಯೂ ಅಂಡ್ ರಿಡ್ಯೂಸ್. ಹಿಯರ್ ವಿ ಗೆಟ್ e to the power minus ಇಂಟ್ರೊಡ್ಯೂಸ್ ಮಾಡಿ ಯು ಕ್ಯಾನ್ ರೆಕಗ್ನೈಸ್ e to the power minus ಆಟೋಮೆಟಿಕಲಿ ಅಪಿಯರ್ಸ್ ದೇ. ಅಷ್ಟೇ ವ್ಯತ್ಯಾಸ ಎರಡು. ವರ್ಕಿಂಗ್ ಅಲ್ಲಿ ಎರಡಲ್ಲೂ ಒಂದೇ ತರ ಇದೆ. ಐ ರಿಪೀಟ್, 1 by e to the power of x plus 1 ಬಂದಾಗ log of 1 plus x e to the power ಅಲ್ಲ. It's recognized. ಅರ್ಥ ಆಯ್ತಲ್ಲ? ಇದು ಇಟ್ಸ್ ಅ ವೆರಿ ಸಿಂಪಲ್ ಟರ್ಮ್. ಇಟ್ಸ್ ರೆಕಗ್ನೈಸ್ ಹೌ ಟು ರಿಡ್ಯೂಸ್ ಅಂಡ್ ಗೆಟ್ ಇಸ್. ಸೊ ದಟ್ ಈಸ್ x ಮೈನಸ್ log of 1 plus e to the power of x. ಯಾವ ಫಾರ್ಮ್ ಅದು ಬರುತ್ತೆ. ಅದನ್ನು ಹಾವಲ್ಲಿ ಹೇಳಿದೆ, ಬೇರೆ ಫಾರ್ಮ್ಸ್ ಬರುತ್ತೆ. ಯು ಶುಡ್ ರೆಕಗ್ನೈಸ್ ಈಸ್ ನೆಸೆಸರಿ ಚೇಂಜಿಂಗ್ ಓವರ್ ಟು ದಿ ಫಾರ್ಮ್ಸ್. ಅರ್ಥ ಆಯ್ತಲ್ಲ? ಮುಂದಿನ ಲೆಕ್ಕ ನೋಡೋಣ. ಮುಂದಿನ ಲೆಕ್ಕ ಎಸ್, ಇದು ಸ್ವಲ್ಪ ದೊಡ್ಡದು ಅನ್ಸುತ್ತೆ ನೋಡೋಣ. ಇಂಟರ್ವಲ್ ಆಫ್ ಸ್ಕ್ವೇರ್ ರೂಟ್ ಆಫ್ 5 minus 4x minus x squared dx. ಈಗ ಆನ್ಸರ್ಸ್ ಬಹಳಷ್ಟು ಟರ್ಮ್ಸ್ ಇದೆ ನೋಡ. x minus 2 square root of 5 minus 4x minus x squared plus 9/2 sin inverse of x plus 2/3 ಇದೆಲ್ಲ. ಇದು ಯಾವ ಮೇಲೆ ಬರ್ಬೋದು ಇದು ಅಂದ್ರೆ ನೋಡಿ, ಇಟ್ ಈಸ್ ರೂಟ್ ಆಫ್ ಅಲ್ಲಿ ಪಕ್ಕದ ಬರೀ ರೂಟ್ ಆಫ್ ಅಲ್ವಾ ಎ ಸ್ಕ್ವೇರ್ಡ್ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಡಿ ಎಕ್ಸ್. ಆ ಫಾರ್ಮ್ ಇದೆ, ಕರೆಕ್ಟ್ ಅಲ್ವಾ? ಇಟ್ ಈಸ್ ಆಲ್ ಫಾರ್ಮ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ವಾಟ್ ಇಸ್ ಸೊಲ್ಯೂಷನ್? ಆ ಫಾರ್ಮುಲಾ ಹೇಳ್ಬಿಡ್ತೀನಿ. ಇಂಟರ್ವಲ್ ಆಫ್ ರೂಟ್ ಆಫ್ a square minus x square, a square minus x ಬರೆದಿ, a square minus x square is equal to ಏನು x by 2 square root of ಅಲ್ವಾ square root of a square minus x square ಆಮೇಲೆ ಕ್ಲೋಸ್ ಮಾಡಿ ಪ್ಲಸ್ a squared by 2 ಕಾನ್ಸ್ಟೆಂಟ್ ಬರೋದು a squared by 2 sin inverse bracket x by a ಪ್ಲಸ್ ಸಿ ಇರುತ್ತೆ. ಇಷ್ಟಲ್ಲಿ ನೋಡಿ, ಇವಾಗ ದಿಸ್ ಈಸ್ ಆಫ್ ದಟ್ ಫಾರ್ಮ್ ಅಂತ ಅನ್ಸುತ್ತೆ ಅಲ್ವಾ? ಇಂಟರ್ವಲ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ಡ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದು ನ್ಯೂ ಮಿಡಲ್ ಇದೆ. ಇಲ್ಲಿ ಆಸ್ಕ್ ಯು ಸಮ್ ಸಿಂಪಲ್ ಕ್ವಶನ್ ನೋಡಿ. ಇಲ್ಲಿ ಎ ಸ್ಕ್ವೇರ್ಡ್ ಪ್ಲಸ್ ಎಕ್ಸ್ ಸ್ಕ್ವೇರ್ಡ್ ಬರ್ಬೋದಲ್ಲಿ, ಅದು ಬೇರೆ ಆನ್ಸರ್ ಬರುತ್ತೆ ಬೇಕಾದಷ್ಟು ಆನ್ಸರ್ ಇದೆ. ಇವಾಗ ಇಂಟರ್ವಲ್ ಆಫ್ ಡಿ ಎಕ್ಸ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಇದೇನಿದು? ಇದು ಕೂಡ ಆನ್ಸರ್ ಬರುತ್ತೆ. ಯಾವ್ದು ಬರುತ್ತೆ? ಇದು ಬರುತ್ತೆ ನೋಡಿ, ರೆಕಗ್ನೈಸ್ ಮಾಡಿ ಉತ್ತರ ಬರೀ. ಅದೇ ತರ ಇಂಟರ್ವಲ್ ಆಫ್ ಟಿ ಎಕ್ಸ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಂದ್ರೆ
ಏನದು ಇಂದೆಲ್ಲ ಫಾರ್ಮ್ಸ್ ಬರುತ್ತೆ, ರೆಕಗ್ನೈಸ್ ಆ್ಯಂಡ್ ರೈಟ್ ಆನ್ಸರ್ ಸೈನ್ ಇನ್ವರ್ಸ್ ಬರುತ್ತೆ ಅನ್ಸುತ್ತೆ. ನೋಡಿ ಚೆಕ್ ಮಾಡಿ. 1/a ಬರಲ್ಲ, 1/a ಬರಲ್ಲ. ಸೈನ್ ಇನ್ವರ್ಸ್ ಆಫ್ x/a ಪ್ಲಸ್ ನೋಡಿ ಇಂದ ಲೆಕ್ಕ ನೋಡ್ಕೊಳ್ಳಿ. ಇಲ್ಲಿ ಇಟ್ ಇಸ್ ಇನ್ ಡಿನಾಮಿನೇಟರ್. ಸೊ ವಿಲ್ ಗೋ ಬ್ಯಾಕ್ ಟು ದಿ ಪ್ರಾಬ್ಲಮ್. ಇಂದ ವೇರಿಯಸ್ ಫಾರ್ಮ್ಸ್ ಇದೆ, ರೆಕಗ್ನೈಸ್ ದಟ್. ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ ದಟ್. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 5 minus 4x minus x ಸ್ಕ್ವೇರ್ ಇದೆ. ಇಲ್ಲಿ ನೀವು ಎಲ್ಲ ಲೆಕ್ಕ ಇಂಟರ್ವಲ್ ಎಲ್ಲ ಬರೆಯೋಕೆ ಹೋಗ್ಬೇಡಿ, ಮೊದಲು ರೆಡಿ ಮಾಡ್ಕೊಳ್ಳಿ. ಪ್ರಾಬ್ಲಮ್ನ ರೆಡಿ ಮಾಡೋರ್ಗು ಇಂಟರ್ವಲ್ ಬರೆಯೋದು ಎಲ್ಲ ಮಾಡಬೇಡಿ. ಈಗ 5 minus 4x minus x ಬರ್ಕೊಳ್ಳಿ. 5x ಇಂಟರ್ವಲ್ ಬೇಡ, ಬರೀ ಟರ್ಮ್ ಮಾತಾಡ್ಕೊಳ್ಳಿ ಅಲ್ವಾ. ಅದು ಸ್ವಲ್ಪ ರೆಡಿ ಆಗೋನು ಅದು ಬರೆಯೋದು ಬೇಕಲ್ಲ. 5 minus 4x minus x ಸ್ಕ್ವೇರ್ is equal to 5 minus bracket 4x plus x square. ನೋಡಿ ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಮೈನಸ್ ಕಾಮನ್ ತಗೊಂಡಿದ್ದೀನಿ. ನಿಮಗೆ 4x plus x square ಬಂತು. a square plus 2ab plus b square. So what is missing? What is required? So if I introduce 4 and introduce ಮಾಡಿದ್ರೆ it becomes a perfect square. Therefore ಇಲ್ಲಿ ನೋಡ್ಬಿಡೋಣ, ಇಲ್ಲಿ ಟರ್ಮ್ ಅಲ್ಲಿ I have to add and subtract 4. ರೈಟ್ ಅಲ್ವಾ? ಇವಾಗ ಈ -1 ಕಾಮನ್ ತಗೊಂಡ್ರೆ ಹೊರಗಡೆ ತಗೊಂಡ್ರೆ ಏನಾಗುತ್ತೆ? ದಿಸ್ ಈಸ್ 4 plus 4x plus x square minus 4 plus 4 ಅಲ್ವಾ? ಇಲ್ಲಿ I have introduced plus 4. Actually I have introduced -4 ಯಾಕಂದ್ರೆ ಇಲ್ಲಿ ಮೈನಸ್ ಇದೆ. So I have multiplied, I added and subtracted. ಇವಾಗ ಇದೇ ಟರ್ಮ್ a square plus 2ab plus b square ಗೊತ್ತಾಗ್ಬಿಡುತ್ತೆ. 5 plus 4 ಏನಾಯ್ತು? 9 ಬಂತು. 9 ಆಮೇಲೆ ಮೈನಸ್ ಬ್ರಾಕೆಟ್ ಏನದು? a square plus 2ab plus b square x plus 2 whole square. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ದಿ ಗಿವನ್ ಎಕ್ಸ್ಪ್ರೆಷನ್, ಐ ರಿಪೀಟ್, ದಿ ಗಿವನ್ ಎಕ್ಸ್ಪ್ರೆಷನ್ ಈಸ್ ದಟ್ ಫಾರಮ್ 9 minus 2 9 minus of x plus 2 whole square ರೆಡ್ಯೂಸ್ ಆಗಿದೆ. ಇದು ಯಾಕೆ ಹೇಳಿದ್ರೆ ರಿಪೀಟೆಡ್ ಇಲ್ಲಿ ಮುಂದೆ ಆ ಟರ್ಮ್ ಬರುತ್ತೆ. ಆ ಟರ್ಮ್ ಅಂದ್ರೆ ಫ್ರಮ್ ವೇರ್ ವಿ ಗಾಟ್ ಫ್ರಮ್ ದಿ 5 minus 4x minus ಅದು ಮೂಲ. 9 minus of x plus 2 whole square ಒಂದು ಮೂಲ ಏನಂತ ಅದು 5 minus 4x minus 6 ಅಲ್ಲಿಂದ ಬಂತು ಅಲ್ವಾ? ನೌ ವಿಲ್ ಗೋ ಟು ದಿ ಪ್ರಾಬ್ಲಮ್. ಸೊ ಇಂಟರ್ ಅಲ್ಲಿ ಬರೆಯೋದ್ರೆ ಟರ್ಮ್ ವೆರಿ ಸಿಂಪಲ್ ಅಲ್ಲ ಬರೀಬಹುದು. ಇಟ್ ಈಸ್ ಇಂಟರಲ್ ಅಲ್ವಾ? ರೂಟ್ ಆಫ್ ಬರೀ ಕರೆಕ್ಟ್ 9 minus of x plus 2 whole square suppose dx. ಇವಾಗ completely in this form root of a square minus square ಕಾನ್ಸ್ಟೆಂಟ್ a square ಜಾಗದಲ್ಲಿ 9 ಇದೆ, x ಜಾಗದಲ್ಲಿ x plus 2 ಇದೆ. ಆದ್ರಿಂದ ಉತ್ತರ ಏನು ಬರುತ್ತೆ ನಮಗೆ? ಇಂಟೆಗ್ರಲ್ x by 2, x ಅನ್ನು ಏನು ಬರಬೇಕು? x ಜಾಗದಲ್ಲಿ x plus 2 ಬರೀಬೇಕು ಡಿವೈಡ್ ಬೈ 2. ಆಮೇಲೆ ಇವ್ರ ಹೇಳಿದೆ ರೂಟ್ ಆಫ್ a square minus x square. ಐ ರಿಪೀಟ್, ರೂಟ್ ಆಫ್ a square minus x square. ಇದು ಬಂದಿರೋದು ಏನೇನು ನಮಗೆ? ಬಂದಿದ್ದು 5 minus 4x minus 6 square. ಆದ್ರಿಂದ if I take x square minus x square, it is again 5 minus 4x minus 6 square. Inna sir, I can add that like that only, complete that. It will be 5 minus square root of 5 minus ಅಲ್ವಾ? ಈ ಫಾರ್ಮ್ ಬಂದಿರೋದು ಅರ್ಥ ಆಯ್ತಲ್ವಾ? ರಿಪೀಟ್ 4x. ಒಂದು ನಿಮಿಷ ಇಲ್ಲಿ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಆಕ್ಚುಲಿ ನಾನೇನ್ ಬರ್ಬೇಕಲ್ಲಿ? a root of a square minus square ಅಂದ್ರೆ ಕಾನ್ಸ್ಟೆಂಟ್ ಮೈನಸ್ x square. x square x plus 2 whole square ಬರಬೇಕಿಲ್ಲ, ಪ್ಲಸ್ ಮೈನಸ್ ಏನ್ ಬರಬೇಕು ಅದು ಬರಿಬೇಕು. ಅದೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ಎಲ್ಲಿಂದ ಬಂದದ್ದು? ಅದೆಲ್ಲ ಬಂದಿರೋದನ್ನೇ 5 minus 4x minus x square ಇಂದ ಅದನ್ನ ಡೈರೆಕ್ಟ್ ಆಗಿ ಬಂದ್ಬಿಡ್ತೀನಿ
ಅರ್ಥ ಆಗಿದೆ ಅನ್ಸುತ್ತೆ ನೋಡಿ. ಇನ್ನೊಂದು ಸ್ವಲ್ಪ ಹೇಳ್ಬಿಡ್ತೀನಿ. ಎಕ್ಸ್ ಪ್ಲಸ್ 2/2 ಈಸ್ ಇನ್ ಪ್ಲೇಸ್ ಆಫ್ ಎಕ್ಸ್. ಅಲ್ಲಿ ಬೈ 2 ಇರ್ಲಿ ಬಿಡಿ, ಎಕ್ಸ್ ಇದೆ, ಎಕ್ಸ್ ಜಾಗದಲ್ಲಿ ಎಕ್ಸ್ ಪ್ಲಸ್ 2 ಬರಬೇಕು. ಕರೆಕ್ಟಾ? ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಎ ಸ್ಕ್ವೇರ್ ಅನ್ನೋದು 9, ಎಕ್ಸ್ ಅನ್ನೋದು ಎಕ್ಸ್ ಪ್ಲಸ್ 2. ಅದೆಲ್ಲ ರೆಡ್ಯೂಸ್ ಮಾಡಿದ್ರೆ 5 ಮೈನಸ್ 4x ಮೈನಸ್ ಎಕ್ಸ್ ಸ್ಕ್ವೇರ್. ಯಾಕಂದ್ರೆ ಅದು ಬಂದಿರೋದೇ ಅಲ್ಲಿಂದ, ಅರ್ಥ ಮಾಡ್ಕೊಳ್ಳಿ. ಸೊ ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 5 ಮೈನಸ್ 4x ಮೈನಸ್ ಎಕ್ಸ್ ಸ್ಕ್ವೇರ್. ಕ್ಲೋಸ್ ಮಾಡಿ ಬ್ರಾಕೆಟ್. ಇನ್ನೊಂದು ಟರ್ಮ್ ಇದೆ ಪ್ಲಸ್ ಎ ಸ್ಕ್ವೇರ್. ಎ ಸ್ಕ್ವೇರ್ ಬರಬೇಕು ಏನೋ 9 ಅಲ್ಲ 9 ಡಿವೈಡ್ ಬೈ 2 ಸೈನ್ ಇನ್ವರ್ಸ್ ಏನು ಎಕ್ಸ್ ಜಾಗದಲ್ಲಿ ಬರಬೇಕು ಎಕ್ಸ್ ಪ್ಲಸ್ 2 divided by 3. A is 3 plus C of course. ಇನ್ನು ಹೆಚ್ಚಾಗಿ ರಿಡಕ್ಷನ್ ಆಗೋದಿಲ್ಲ ನೋಡಿ. ಇಲ್ಲಿ ಉತ್ತರ ಇಲ್ಲಿದೆ. ನೈನ್ ಬೈ 2 ಪ್ಲಸ್ ಕರೆಕ್ಟ್ ಆಗಿದೆಯಲ್ಲ? ಸೊ 4ನೇ ಚಾಯ್ಸ್ ಕರೆಕ್ಟ್ ಆಗಿದೆ. ಸ್ವಲ್ಪ ದೊಡ್ಡದು ಅನ್ಸುತ್ತೆ, ಬರೆದಿರೋ ಟರ್ಮ್ ಬರುವಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಐ ರಿಪೀಟ್, ದಿಸ್ ಈಸ್ ಆಲ್ ಫಾರ್ಮ್ ಇಂಟರ್ವಲ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಇಂಟರ್ವಲ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ dx is x by 2 square root of a square minus square plus a square by 2 sin inverse of x by a. ನಿಮ್ಗೆ ಲೆಕ್ಕ ಮಾಡಬೇಕು, x ಜಾಗದಲ್ಲಿ ಏನಿದೆ, a ಜಾಗದಲ್ಲಿ ಏನಿದೆ ನೋಡ್ಕೊಳ್ಳಿ. ಅದಕ್ಕೆ ಏನು ಮಾಡಬೇಕು, 5 minus 4x minus x square to be brought to this form. This is obtained by multiplying, dividing or wherever it is divided and grouping. So 5 minus 4x minus x square, 5 minus of 4x plus x square ಅಂತ ಬರೋದು. Add and subtract 4 ಮಾಡ್ಕೊಳ್ಳಿ, then group the terms. ಅಲ್ಲಿಗೆ it becomes 9 minus of x plus 2 whole square. ಕರೆಕ್ಟ್ ಅಲ್ವಾ? ಆ ಫಾರ್ಮ್ ಬಂದಿದೆ. It is square root of 9 minus of x plus 2 whole square dx. ಇವಾಗ ಇಂಟಗ್ರಲ್ ಬರೀರಿ. ಹೇಳಿ x plus 2 into square root of 5 minus 4x minus x square. ನಾನು ಹೇಳಿದೆ ಹೇಗೆ ಬಂದ್ಬಿಡುತ್ತೆ, ಇದು ಬಂದಿರೋದೆ ಈ 5 minus 4x minus x square ಇಂದ ಪ್ಲಸ್ 9/2 sin inverse of x. x ಜಾಗದಲ್ಲಿ x plus 2 ಇದೆ, divided by a is 3, a squared is 9. So that completely answer. ಅರ್ಥ ಆಯ್ತಲ್ಲ? ರೈಟ್ ನೋಡಿದ್ರಲ್ಲ? ರೈಟ್. ಎಸ್ ಫ್ರೆಂಡ್ಸ್ ಇದುವರೆಗೂ ಅನಿರ್ದಿಷ್ಟ ಇಂಡೆಫಿನೆಟ್ ಇಂಟೆಗ್ರಲ್ ಮಾಡಿದ್ದೀವಿ. ಇದು ಎಕ್ಸ್ಟೆನ್ಷನು ಡೆಫಿನೆಟ್ ಇಂಟೆಗ್ರಲ್. ಇದು ಡೆಫಿನೆಟ್ ಇಂಟೆಗ್ರಲ್ ಇಂಡೆಫಿನೆಟ್ಗೂ ನಾಳೆ ವ್ಯತ್ಯಾಸ ಏನು ಅಂತ ಹೇಳ್ತಿದ್ದಾನೆ. ಇದರಲ್ಲಿ ಏನಂದರೆ ಇದಕ್ಕೆ ಒಂದು ಲಿಮಿಟ್ಸ್ ಹಾಕೊಂಡ್ರೆ ಡೆಫಿನೆಟ್ ಆಗುತ್ತೆ. ಹಾಗಂತ ಹೇಳಿ ಎಲ್ಲರಿಗೂ ಮಾಡೋಕ್ಕಾಗೋದಿಲ್ಲ, ಕೆಲವರು ಇಂಟೆಗ್ರೇಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಇನ್ ದಿ ಡೆಫಿನೆಟ್ ಫಾರ್ಮ್ ಇಟ್ ಕ್ಯಾನ್ ಬಿ ಡನ್. ಸೊ ನಾಳೆ ಬಹುಶಃ ಇದೇ ಟೈಮ್ಗೆ ಬರ್ತೀನಿ ಅನಿಸ್ತದೆ. ಇದನ್ನು ಬನ್ನಿ, ಅರ್ಥ ಮಾಡ್ಕೊಳ್ಳಿ, ಮಾಡಿ. ಥ್ಯಾಂಕ್ ಯು ವೆರಿ ಮಚ್.